ಇಲ್ಲಿ ನಾನು ಕೆಂಪು ಖಾರ ಮಾಡ್ಬೇಕಂತಂದೆಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ಫಸ್ಟ್ ಕೆಂಪು ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಇವು ಅವನ್ನೆಲ್ಲ ತಗೊಂಡು ಹುರ್ಕೊಂಡು ಸ್ವಲ್ಪ ಉಪ್ಪು ಮತ್ತು ಅದಕ್ಕೆ ಜೀರಿಗೆ ಹಾಕ್ಕೊಂಡೇನಿ. ಹಂಗೆ ಇಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಒಂದು 2 ರಿಂದ 3 ಗಡ್ಡೆ ಬೆಳ್ಳುಳ್ಳಿ, ಆಮ್ಯಾಗ ಹಸಿ ಶುಂಠಿ. ಇದು ನೋಡ್ರಿ ನಮ್ಮ ಹಿತ್ತಲ ಗಿಡದಂದ ನಿಂಬೆಹಣ್ಣಿನ ಎಲೆ ತೊಗೊಂಡೆ ನಾನು. ಅಂದ್ರೆ ಖಾರ ಟೇಸ್ಟು ಚೆನ್ನಾಗಿ ಬರ್ತೈತಿ, ಜಾಸ್ತಿ ದಿನ ಇರ್ತೈತಿ. ಹಂಗೆ ಸ್ವಲ್ಪ ಬೆಲ್ಲ ಮತ್ತು ನಿಂಬೆಹಣ್ಣು ಎಲೆ ಜೊತೆಗೆ ಮತ್ತು 2 ನಿಂಬೆಹಣ್ಣು ತೊಗೊಂಡೆ ನಾನು. ಇಲ್ಲಿ ಸ್ವಲ್ಪ ಎಲ್ಲನೂ ಹಾಕಿ ಮಿಕ್ಸಿ ಮಾಡ್ಕೊಂಡಾದ ಬಳಿಕ ನೋಡ್ರಿ ಲಾಸ್ಟಿಗೆ ಬೆಲ್ಲ ಹಾಕ್ಕೋಬೇಕು. ಫಸ್ಟಿಗೆ ಹಾಕ್ಕೊಂಬಿಟ್ಟು ಅಂದ್ರೆ ಕರೆಕ್ಟಾಗಿ ಯಾವುದು ಖಾರ ಸರಿ ಬರೋದಿಲ್ಲ, ಅಂದರೆ ಮೆಣಸಿನ್ಕಾಯಿ ಎಲ್ಲ ಇದನ್ನು ಸಣ್ಣಗಾಗಲ್ಲ. ಹಾಗಾಗಿ ಆಮೇಲೆ ಲಾಸ್ಟಿಗೆ ಬೆಲ್ಲ ಹಾಕ್ಕೊಂಡ್ರಿ ನಾವೆಲ್ಲ. ಬೆಲ್ಲ ಹಾಕ್ಕೊಂಡಾದ ಬಳಿಕ ನೋಡ್ರಿ ಈ ರೀತಿ ರೆಡಿ ಆಕೈತೆ ನಮ್ಮ ಖಾರ. ಈ ರೀತಿ ರೆಡಿ ಆದ ಬಳಿಕ ನೋಡ್ರಿ ಲಾಸ್ಟ್ ಎಂಡಿಗೆ ನಾವೇನು ಫಸ್ಟ್ ಹೆಚ್ಚಿಟ್ಕೊಂಡಿದ್ದೀವಲ್ಲ ನಿಂಬೆಹಣ್ಣು 2, ಅವೆರಡನ್ನೂ ಹಿಂಡಿ ರಸ ಅದಕ್ಕೆ ಸೇರಿಸ್ಕೊಂಡು ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡಿವಿ ಅಂದ್ರೆ ಆಯ್ತು ನೋಡ್ರಿ ನಮ್ದು ಕೆಂಪು ಖಾರ ಚಟ್ನಿ. ಊಟಕ್ಕೆ ಟೇಸ್ಟ್ ಚೆನ್ನಾಗಿರ್ತೈತೆ. ಆದ್ರೆ ಗುಂಟೂರು ಮೆಣಸಿನ್ಕಾಯಿ ಎಲ್ಲ ಖಾರ ಜಾಸ್ತಿ ಇರ್ತೈತಿ. ಕಮ್ಮಿ ಅಂದ್ರೆ ಒಂದು 2-3 ದಿನ ಮಾತ್ರ ಖಾರ ಕಡಿಮೆ ಆಗೋದೇ ಇರಲಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಅನ್ನಕ್ಕೆ ರೊಟ್ಟಿಗೆ ಹಚ್ಕೊಂಡು ತಿನ್ನಕ್ಕೆ ಮಾತ್ರ ಭಾರಿ ಟೇಸ್ಟ್ ಆಗಿರ್ತೈತಿ. ಮತ್ತು ಇನ್ನೂ ಬೇಕೈತಿ ಹೆಸ್ರು, ಇನ್ನೂ ಬೇಕೈತಿ ಹೆಸ್ರು. ಬಾಂಡೆ ಬಾಂಡೆ ತಿಕ್ಕು ಅತ್ತಿ ಹೆಸ್ರು ಕರಿ ಬರ್ರಿ. ಕಾಂತಿ ಹಿಂಗೆ ನಮ್ಮ ಬಿಸಿಲು ಬಿದ್ದಿತ್ತು ಇವತ್ತು ಒಂದು ಸ್ವಲ್ಪ. ಅಷ್ಟು ಅರ್ಬಿ ಹೊರಗೆ ಒಣಗಿ ಹಾಕಿದ್ನಿ. ಒಂದು 10-15 ನಿಮಿಷ ಆಗಿದ್ದಿಲ್ಲ, ಹಂಗೆ ಸಡನ್ನ ಮಳೆ ಬಂತು ನೋಡ್ರಿ. ತೊಗೊಂಬಂದು ಮತ್ತೆ ನೋಡ್ರಿ ಅಷ್ಟು ಅರ್ಬಿ ಹೆಂಗೆ ತುಂಬ್ಕೊಂಬಂದು ಅನ್ನೋದು ಗೊತ್ತಲ್ಲ, ಹಂಗೆ ಬಡ 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 ತುಂಬ್ಕೊಂಬಂದಿದ್ನಿ. ನಮ್ಮ ಚಿನ್ನಕ್ಕರ ಆಟಿಗೆ ಸಾಮಾನು ಮನೆ ತುಂಬ ಹರಿವಿದಾರ. ಇವ್ರನ್ನ ಮಲಗಿಸಿ ಉಳಿದಿದ್ದೆಲ್ಲ ಕೆಲಸ ಮಾಡಬೇಕು. ಇವತ್ತಿನ್ನೂ ಏನೇನು ಕೆಲಸ ಆಗೇ ಇಲ್ಲ, ಎಲ್ಲ ಪೆಂಡಿಂಗ್ ಹಂಗೆ ಐತಿ. ಸರಿ ಮೇಲೆ ವಿಡಿಯೋ ಮಾಡೋ ಅವಸರದ ನೋಡ್ರಿ ಅನ್ನ ಹೊತ್ತು ಬಿಟ್ಟೈತಿ. ನೋಡೇ ಇಲ್ಲ, ಒಲೆ ಮೇಲೆ ಅನ್ನಕ್ಕಿಟ್ಟೇನಿ. ನಮ್ಮ ಚಿನ್ನು ಊಟ ಮಾಡ್ಸಿರತ್ತಂತೇಳಿ ಪೂರ ಹೊತ್ಬಿಟ್ಟ ಸೈಡ್ಗೆಲ್ಲ. ಫೋನ್ ನೋಡ್ಕೊಂತ ಕುಂತ್ರೆ ಏನೂ ಗೊತ್ತಾಗೋದಿಲ್ಲ ಅನ್ನೋದು ಇದಕ್ಕನು. ಹೀಗೆ ದಸರಾದ ಇವತ್ತು 9ನೇ ದಿನ, ನಾಳೆ 10 ದಿನ. ಇವತ್ತು ಅರ್ಧ ಸ್ವಲ್ಪ ಕೆಲಸ ಮಾಡ್ಕೊಂಡೇನಿ. ನಾವಂತೇನು ಬನ್ನಿ ಗಿಡಕ್ಕದು ಹೋಗೇ ಇಲ್ಲ. ಅವರಪ್ಪ ಒಂದು ಕಡೆ ಕೆಲ್ಸಕ್ಕೆ ಹೋದ್ರು. ಅವ್ರು ಹೋದ ದೀಪ ಹಾಕಿದ ಕೂಡಲೇ ಅವರು ಹೋದ್ರೆ. ಹಂಗಾಗಿ ನಾನು ಚಿನ್ನು ಇಬ್ಬರ ಮನ್ಯಾಗ ಅದೇವಿ. ಅತ್ತಿ ನೋಡ್ರಿ ಅಲ್ಲಿ ಉಳ್ಕೊಂಡ್ರೆ. ಬನ್ನಿ ಗಿಡಕ್ಕೆ ಹೋಗಕ್ಕೆ ಏಕಿನೊಬ್ಬಕಿನ ಬಿಟ್ಟು ಹೋಗೋದೇನು ಅಂತಂದು ಹೋಗಲೇ ಇಲ್ಲ, ಬಿಟ್ವಿ. ಹಾಗಾಗಿ ಸೆಲೆಬ್ರೇಷನ್ ಅನ್ನೋಕ್ಕೇನು ಮಾಡೋಕೆ ಮನಸ್ಸೇ ಇಲ್ಲರಿ, ಇಬ್ಬರ ಅದಾವಿ ಏನಂತ ಮಾಡ್ಬೇಕು. ಹಾಗಾಗಿ ಏನು ಮಾಡೋಕೆ ಹೋಗಲಿಲ್ಲ. ಹಂಗೆ ಈ ವರ್ಷದ ಹಬ್ಬ ಯಾವುದು ಅಷ್ಟೊಂದು ಹೇಳ್ಕೊಳ್ಳೋ ರೀತಿಯಲ್ಲಿ ಹಬ್ಬಗಳು ಚಲೋ ಆಗೋಲ್ಲ. ಇಲ್ಲಿ ದೇವ್ರ ಪೂಜೆ ಅವೆಲ್ಲ ಬಿಡು ಹಂಗಿಲ್ಲಲ್ಲ. ದೀಪ ಹಾಕೇವಿ, 9 ದಿನದ ದೀಪ. ಇವತ್ತಿಗೆ 9 ದಿನ ಆಯ್ತು. ನಾಳೆ ಖಂಡೆ ಪೂಜೆ. ಇನ್ನು ಇಷ್ಟು ಕೆಬ್ಬಣ ಸಾಮಾನೆಲ್ಲ ತೊಳೆದು ಇಟ್ಕೋಬೇಕ್ರಿ ಇವತ್ತು. ನಮ್ಮ ದೀಪಗಳು ಶಾಂತವಾಗಿ ಉರಿಯಾಕತ್ತಾವ. ಸ್ವಲ್ಪ ಊಟ ಅದು ಮಾಡಿಸ್ಕಾಸ್ ಮಲಗಿಸಿನಿ ಅಂದ್ರೆ ಅಷ್ಟು ಕಂಡೆ ಪೂಜೆದ್ದು. ನಾಳೆಲ್ಲ ಕೆಬ್ಬಣ ಸಾಮಾನುಗಳು, ಕುಡ್ಗೋಲ, ಕೊಡ್ಲಿ, ಹಾರಿಕೋಲ ಎಲ್ಲನೂ ತೊಳೆದ ಪೂಜೆ ಮಾಡೋಕೆ ರೆಡಿ ಮಾಡ್ಕೋಬೇಕು ನೋಡ್ರಿ. ಇವತ್ತು ಮಾಡಿಟ್ಕೊಂಡೆ ಅಂದ್ರೆ ನಾಳೆಗೆ ಹಗುರಕೈತಿ. ಮನೆ ಬಿಟ್ಟು ಎಲ್ಲೆಲ್ಲಿ ಕದಲೇ ಎಲ್ಲ ದೀಪ ಸಂಬಂಧ. ಯಾಕಂದ್ರೆ ನಮ್ದರ ತಗಡೆಲ್ಲ ಕಡೆ ಓಪನ್ ಇರೋ ಸಂಬಂಧ ಎಲ್ಲರ ಬೆಕ್ಕ ಹಾಶ್ ಬಂದು ದಕ್ಕಿ ಮಾಡಿಗಿಡ್ಯಾವ ಅಂತೇಳಿ ಎಣ್ಣೆ ಆಸೆಕ ತಿಂತವ್ರಲ್ಲ. ಹಾಗಾಗಿ ಮ್ಯಾಗಿಂದಷ್ಟು ಪಂಪ್ಶೀಟ ಅದು ಇದು ಹಾಕಿ ಎಲ್ಲ ಕವರ್ ಮಾಡೋ ಖರೆ ಬಾಗ್ಲಿಲ್ಲ ನಮ್ಮ ದೇವ್ರ ಮನೆಗೆ. ಬಾಗಿಲು ಪಡೆದೆ ಒಂದೇ ಬಿಟ್ಟೇವಲ್ಲ. ಹಂಗಾಗಿ ಮತ್ತೆ ಎಲ್ಲರ ಬಂದು ಕಾಸ್ದ ದಕ್ಕಿ ಮಾಡಿಗಿಡ್ಯಾವ ಅಂತಂದು ಮನೆ ಬಿಟ್ಟು ಎಲ್ಲೆಲ್ಲಿ ಕದಲೇ ಇಲ್ಲ ನೋಡ್ರಿ. ಮನ್ಯಾಗ ಉಳ್ಕೊಂಡ್ವಿ. ಹಾಗಾಗಿ ನಾಳೆ ಒಂದು ದಿನ ಐತಿ. ನಾಳೆ ಒಂದಿನ, ನಾಡಿದ್ದು ಪಡ್ಲಿಗೆ ತುಂಬಿಸ್ಬೇಕು. ಈ ವರ್ಷದ ಹಬ್ಬಗಳೆಲ್ಲ ಹಂಗಂಗೆ. ಹೋದ ವರ್ಷ ಎಲ್ಲ ಚೆನ್ನಾಗಿತ್ತು. ಈ ವರ್ಷ ಹಿಂಗೆ. ಈ ವರ್ಷ ನಮ್ಮ ಅತ್ತಿನೂ ಇಲ್ಲ, ನಮ್ಮ ಮಾವನೂ ಇಲ್ಲ. ಇವ್ರ ಪಪ್ಪಾಗೂ ಯಾಕೆ ಅವರು ದುಡಿಯೋಕೆ ಹೋಗಲಿಲ್ಲ ಅಂದ್ರೆ ಅನಿವಾರ್ಯ ಹೋಗಲೇಬೇಕು ಅಂತನೂ ಇಟ್ಕೊಂಡು ಹೋಗಿದ್ದಾರೆ. ನಿನ್ನೆ ಮನೆ ಮಳೆ ಆಗೈತಂತ ಅಲ್ಲಿನೂ ಕೆಲಸ ಕೊಟ್ಟಿಲ್ಲ 2 ದಿನ ಅಂತ ಸ್ವಲ್ಪ ರೆಸ್ಟ್ ಮಾಡತ್ತಾರ. ನಾವಿಲ್ಲಿಬ್ರು ಒಂಥರ ಎಲ್ಲನೂ ನೆನ್ಸ್ಕೊಂಡ್ರೆ ಭಾಳ ಬೇಜಾರಾಕೈತಿ. ಸರಿಯಾಗಿ ಅಡುಗೆನೂ ಮಾಡೋಕ್ಕೂ ಮನಸ್ಸಾಗಂಗಿಲ್ಲ, ತಿನ್ನಂಗಾಗಲ್ಲ. ಯಾಕೆ ಇಡೀ ದಿನ ನಂದಂತರೂ ಉಪವಾಸ. ರಾತ್ರಿ ಒಂದೇ ಟೈಮ್ ಊಟ ಮಾಡ್ತೇವೆ. ಅದು ಇಡೀ ದಿನ ಉಪವಾಸ ಇದ್ದು ರಾತ್ರಿ ಊಟನೂ ಹೋಗೋದೇ ಇಲ್ಲ. ಅದು ಚಿನ್ನಗೇನು ಮಾಡಿರ್ತಾನೆ ಅದ್ರಾಗ ಸ್ವಲ್ಪ ಜಾಸ್ತಿ ಮಾಡೋದು, ತಿನ್ನೋದು, ಮಲಗೋದು ಇಷ್ಟ ಆಗೈತಿ. 9 ದಿನ ಕಳೆದಿವಿ ಇವತ್ತಿಗೆ. ಇವತ್ತಿನ ಕೆಲಸಗಳೆಲ್ಲ ಏನೇನಕ್ಕ ಚಿನ್ನನ ಮಲಗಿಸಿ ಎಷ್ಟಾಕೈತೆ ಅಷ್ಟು ವಿಡಿಯೋ ಮಾಡ್ಬೇಕಂತಂದು ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ಬರೀ ಏನೇನಕ್ಕೈತೆ ನೋಡೋಣ ಅಂತ. ಹಂಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೋಡಿರಿ, ಸಪೋರ್ಟ್ ಮಾಡಿರಿ, ಲೈಕ್ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡ್ರಿ. ಯಾರು
ನಿಮ್ಮ ಪಪ್ಪ ಎಲ್ಲದಾರ ಎಲ್ಲಿ ಫೋಟೋದಾಗ ಪಾಪ ನಿಮ್ಮ ಪಪ್ಪ ನಿನ್ನ ಬಿಟ್ಟು ಹೋಗಿದ್ದಾನೆ ಪಾಪ ಏನಂತ ಕರಿತಾನೆ ಪಪ್ಪ ನೀನು ಸಾವ್ಕಾರ ಹ್ಞೂ ಮಾಮ ಹಬ್ಬಕ್ಕ ಅಲ್ಲು ಅದು ಗುಬ್ಬಕ್ಕ ಅಕ್ಕವ್ವ ಹಾಂ ಬೆಕ್ಕನ್ನ ತೇಯಕ್ಕ ಹಂಗಂತಾಳಣ ಹಂಗಂತಾಳಣ ಓ ನೀ ಮಾಮ ಗುಬ್ಬಕ್ಕ ಗುಬ್ಬಕ್ಕ ಅಂತ ಕರ್ದ ಹೆಂಗೆ ಹೂ ಅಂತೀನಿ ಕೇಳಿಲ್ಲ 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 ಶ್ರೇಯಕ್ಕ ಏನಂತ ಕರಿತಾಳ ಚಿನ್ನು ಅಂತಾಳಣ ಯುವರಾಜ ಏನಂತ ಕರಿತಾನ ಚಿನ್ನುನ ಅಂತಾನ ಮತ್ತು ನಾ ಏನಂತ ಕರಿತೇನೆ ನಾ ಪಾಪ ಅಂತೇನೆ ನಿಮ್ಮಮ್ಮ ಏನಂತ ಕರಿತಾರೆ ನಿನಗೆ ನೀ ಅಮ್ಮನ ಕರಿದಲ್ಲೋ ಅಮ್ಮ ನಿನ್ನೇನು ಕರಿತೈತಿ ಆಕಿನೂ ಚಿನ್ನು ಅಂತಾಳಣ ಬರ್ರಿ ನೀವು ಬಾಜ್ ಮಾಡಿ ಬರ್ರಿ ಬಾಜ್ ಮಾಡಿ ಬರ್ರಿ ಅಕ್ಕ ರೀ ಬೇಕು 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 ಒಂದೆರಡು ಹೇಳಿ ನೋಡು ನಂಗಾರ ಹ್ಞೂ 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 ಯಾರು ಹೇಳ್ತಾರ ಹ್ಞೂ ಇಲ್ಲಿ ಚಿನ್ನೋಗ ಊಟ ಅದು ಎಲ್ಲ ಮಾಡಿ ಮಲಗಿಸಿದೆ ಮಲಗಿದಾದ ಬಳಿಕ ಥಂಡಿ ಭಾಳ ಇದ್ದಿದ್ದಕ್ಕೆ ಆಕಿಗೆ ಒಂದು ಚಾದರ್ ಕಟ್ಟಿದೆ ಜೋಳಿಗೆ ಸುತ್ತ ಇಲ್ಲಾಂದ್ರೆ ಬಯಲು ಜಾಗ ಒಂದ್ರಲ್ಲ ನಮ್ದು ಎಲ್ಲ ಕಡೆನೂ ಗಾಳಿ ಬರ್ತೈತಿ ಭಾಳ ಥಂಡಿ ಅಂದ್ರೆ ಥಂಡಿ ಐತಿ ಅವಾಗ ಮಳೆ ಬರೋದು ಅವಾಗ ಬಿಸಿಲು ಬರೋದು ಗಾಳಿ ಅಂತೂ ಸಡನ್ನ ಹಂಗೆ ಬರ್ತೈತಿ ಹಾಗಾಗಿ ಜಾಸ್ತಿ ಟೈಮು ಮಲಗ್ತಾಳೆ ಬೆಚ್ಚಗೆ ಇದ್ರೆ ಅಂಥೇಳಿ ಆಕಿಗೆ ಎಲ್ಲ ಪ್ಯಾಕ್ ಮಾಡಿ ಇನ್ನೆಲ್ಲ ಕೆಲಸನೂ ಎಷ್ಟಾಕೈತಿ ಅವಳು ಎದ್ದೇಳೋಷ್ಟ್ರೊಳಗೆ ಕಂಪ್ಲೀಟ್ ಮಾಡ್ಕೋಬೇಕಂತ ಅಂದ್ಕೊಂಡೇನಿ ಎಷ್ಟಾಕೈತೆ ಅಷ್ಟು ಮಾಡ್ತೇನೆ ನೋಡೋದು ಏನೇನು ಆಕೈತೆ ಅಂಥೇಳಿ ಇದಿಷ್ಟು ಕೆಲಸ ಮುಗಿಸೋಷ್ಟ್ರು ನೋಡ್ರಿ ಮತ್ತೆ ತಿರ್ಗಾ ಮಳೆ ಬಂದುಬಿಡ್ತು ಕೆಬ್ಬಣ ಸಾಮಾನುಗಳು ಏನು ತೊಳ್ಯಾಕತ್ತಿದ್ನಲ್ಲ ಸಲಿಕೆ ಅದೆಲ್ಲ ಉಳಿದಿದ್ದು ಅವು ತೊಳೆಯೋಷ್ಟ್ರೊಳಗೆ ಮಳೆ ಬಿಡ್ತು ಹಾಗಾಗಿ ಅಲ್ಲೇ ಡ್ರಮ್ಮಿನ ಮೇಲೆ ಇಟ್ಟಾಕಿನ ಮತ್ತೆ ಬಿಟ್ಟು ಬಂದುಬಿಟ್ಟೆ ತೀರಾ ಮಳೆ ಜೋರಾಗಿ ಬಿಡ್ತು ಹಾಗಾಗಿ ಮತ್ತೆ ಇಲ್ಲಿ ನೋಡ್ರಿ ನಮ್ಮ ಬಾಳೆಗಿಡ ಬೇರೆ ಬಾಳೆಹಣ್ಣು ಬಿಡೋಕೆ ರೆಡಿ ಆಗಕತ್ತೈತಿ ಇನ್ನೊಂದು 3 ತಿಂಗಳು ವೆಯ್ಟ್ ಮಾಡ್ಬೇಕು ಆಮೇಲೆ ಬಾಳೆಹಣ್ಣು ತಿನ್ನೋಕೆ ರೆಡಿ ಆಕಾವು ನಮಗೆ ಮೊನ್ನೆ ಅಷ್ಟೇ ಎಲ್ಲ ಹಿತ್ತಲಕ್ಕೆಲ್ಲ ಎಣ್ಣೆ ಹೊಡೆದಿದ್ದೀವಲ್ಲ ಎಲ್ಲ ಕಸ ಸತ್ತು ನೋಡ್ರಿ ಯಾವ ರೀತಿ ಆಗೈತಿ ಈಗ ಪೂರ ಕಂಪ್ಲೀಟಾಗಿ ಎಲ್ಲ ಹೋಗಿದೈತಿ ಅದು ಕೀಳ್ಬೇಕಂದ್ರೂ ಟೈಮ್ ಅದು ಮಳೆನೇ ಬಿಡ್ತಿಲ್ಲ ಟೈಮು ಸಿಗ್ತಿಲ್ಲ ಹಂಗಾಗತೈತಿ ಇಲ್ಲಿ ಹೊಗೆಕಲ್ಲು ಕಡೆದದು ಅಷ್ಟು ಸ್ವಲ್ಪ ಎಷ್ಟಾಗತ್ತಷ್ಟು ಕಿತ್ಕೊಂಡು ಕಾಸು ಉಳಿದಿದ್ದು ಕೈ ಬಿಟ್ಟಿದ್ದೇನೆ ಈಗ ಮೊದಲಿನಷ್ಟಿಲ್ಲ ಮೊದಲೆಲ್ಲ ಓಡಾಡೋಕ್ಕೂ ಕೂಡ ಹಾಕಿದ್ದಿಲ್ಲ ಅಷ್ಟರ ಮಟ್ಟಿಗಿತ್ತು ಪಕ್ಕದ ಮನೆ ಹುಡುಗಿ ಬಂದಿತ್ತು ನಮ್ಮ ಚಿನ್ನ ಜೋಡಿ ಸ್ವಲ್ಪ ಹೊತ್ತು ಆಟ ಆಡೋಕೆ ನೋಡ್ರಿ ಆಯುಧ ಪೂಜೆಗೋಸ್ಕರ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡೇನಿ ಜಾಸ್ತಿ ಇಡಲ್ಲ ಎಲ್ಲ ಜಗಲಿ ಮುಂದೆ ಇಡ್ಬೇಕಲ್ಲ ಸ್ವಲ್ಪ ಎಷ್ಟು ಬೇಕಲ್ಲ ಅಷ್ಟೇ ತೊಗೊಂಡೇವಿ ಹಾಂ ಹಂಬಗಳಿಗೆಲ್ಲ ಹಬ್ಬ ಕುಡ್ಸ ಹಾಂ ಹಬ್ಬ ಕುಡ್ಸಮ್ಮ ಹಬ್ಬ ಕುಡ್ಸಮ್ಮ ಹಾಂ ಆನಿ ಕುಡ್ಸಿದ್ದೀನ ಹಬ್ಬ ಇಟ್ಟಿನ ಅವಕ್ಕ ಹೌದು ಹಬ್ಬ ಕುಡಿಯತ್ತಾನು ಹ್ಞೂ ಹಾಂ ಇಲ್ಲಿ ನೋಡ್ರಿ ನಾವು ಎಷ್ಟು ಸ್ಪೀಡಾಗಿ ಕೆಲಸ ಮಾಡ್ತೇವೆ ಅಂದರೂ ನೋಡ್ತಿದ್ದಂಗೆ ಕತ್ಲಾಗೆ ಹೋಯ್ತು ಕರೆಕ್ಟ್ ಟೈಮ್ 9:30 ಆಗೈತಿ ಈಗ ಚಿನ್ನೊಂದು ಊಟ ಆಯಿತು ನಾನು ಈಗ ಉಪವಾಸ ಬಿಡಬೇಕು ಹಂಗೆ ಜಳಕ ಪೂಜೆ ಎಲ್ಲ ಮಾಡಿ ದ್ಯಾಮವ್ವನ ಗುಡಿಗೆಲ್ಲ ಹೋಗಿ ಬಂದ್ವಿ ಈಗ ನಾನು ಊಟ ಮಾಡಿ ಮತ್ತೆ ನಾಳೆ ಇದಕ್ಕೆ ರೆಡಿ ಮಾಡ್ಕೋಬೇಕು ಮತ್ತು ನಮ್ಮ ಮುಂದಿನ ವಿಡಿಯೋದಾಗ ನಿಮ್ಗೆ ಸಿಗ್ತೇನಂತೆ